ಅಂದ್ರೆ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟು ನಿಮಗೆ ಹೆಚ್ಚಿಗೆ ಮಾಡೋಂಥದ್ದು ಮಾಡಬಾರ್ದು ಮಾಡಬಾರ್ದು ಜಾಸ್ತಿ ಫ್ರೀ ಮಾಡಬಾರ್ದು. ಫ್ರೀ ಮಾಡೋದ್ರಿಂದ ನಮ್ಗೆ ಭಾಳ ಫ್ರೀ ಮಾಡಬಾರ್ದು. ಯಾವುದು ಒಂದು ನಿಗಮಕ್ಕೆ ರೊಕ್ಕನೇ ಹಾಕಲ್ಲ ಗೊತ್ತವಲ್ಲ. ಹೋಗಿ ಯಾವ್ದು ಲೋನ್ ಹಾಕಿದೆವು ಆನ್ಲೈನ್ದಾಗ ಅರ್ಜಿ ಹಾಕಿದ್ದು ಒಂದೊಂದು ರೂಪಾಯಿ ಕೊಟ್ಟು ಆಧಾರ್ ಕಾರ್ಡ್ ₹1 ಹಾಕಲ್ಲ. ಅವು ಹೆಣ್ಮಕ್ಳಿಗೆ ಆಧಾರ್ ಕಾರ್ಡ್ ರೊಕ್ಕ ಹಾಕ್ತೇವೆ, ಬಸ್ಸಿಗೆ ರೊಕ್ಕ ಹಾಕ್ತೇವೆ, ಕರೆಂಟ್ ಬಿಲ್ ಎಲ್ಲರಿಗೆ ಅದ. ಆಧಾರ್ ಕಾರ್ಡಿಗೆ ಪೋಲಕ್ಕೆ ಬರ್ಲಕ್ಕ ಬಸ್ಸಿಗೆ ಹಾಕ್ಬಾರ್ದು. ಫ್ರೀ ಮಾಡಬಾರ್ದು. ಈಗ ಫ್ರೀ ಅದ ನಿಮ್ಮ ಯಜಮಾನ್ರಿಗೆ ಅಮೌಂಟ್ ಜಾಸ್ತಿ ಮಾಡ್ರ ಇದ್ರ ಬಗ್ಗೆ ಹೇಳ್ಬೇಕಾದ್ರೆ ಮಾಡ್ತಾರೆ ಅವರು. ಸರ್ಕಾರ ತಿಲ್ಲಕ್ಕೆ ಬಿದ್ದದ್ರಿ ಅದು. ಮತ್ತೇನು ಮಾಡ್ತಾರೆ ಅಂದ್ರೆ ಒಂದು ಕೈಲೇ ಇಸ್ಕೊಳ್ಳೋದು, ಒಂದು ಕೈಲೇ ಕಸ್ಕೊಳ್ಳೋದು, ಹಂಗೆ ಮಾಡ್ಲಿಕ್ಕೆ ಬಿದ್ದದ್ರಿ. ಸ್ಕಾಲರ್ಶಿಪ್ ಇಲ್ರಿ ಈಗ. ಸ್ಕಾಲರ್ಶಿಪ್ ಈಗ ಇದು ಬಸ್ ಫ್ರೀ ಮಾಡಿದ್ಮ್ಯಾಗ ಉತ್ತಬರಿಗೆ ಆದಂಗೆ ಕಂಡಕ್ಟರ್ ಸತ್ಯಾಗ ನಮ್ಗೆ ಕಿಮ್ಮತ್ ಇಲ್ಲಾರ್ದಂಗೆ ಆಗ್ಯದ್ರಿ. ಕಂಡಕ್ಟರ್ ಕಿಮ್ಮತ್ ನಮಗೇನು ಕಿಮ್ಮತ್ ಕೊಡಕತ್ತಾರ ಅವ್ರಿ. ಎಸನ ಬಾಯಿ ನಡೆಯವ ಆ ಕಡೆ ಮುಂದೆ ಹಿಂಗೆ ಮಾಡ್ತಾರ ಹಾಕ್ತಾರ್ರಿ. ಫ್ರೀ ಅದ ಫ್ರೀ ಅದ ಬಂದ್ಬಿಡ್ತೀರ ಅಂತಾರ ಅವರು. ಯಾಕೆ ಹಾಕ್ಬೇಕು? ₹2,000 ಏನಿಲ್ಲ ಉಪಯೋಗ ಇಲ್ಲ ನೋಡ್ರಿ. ₹2,000 ಹಾಕ್ಬಾರ್ದು. ಬಸ್ ಫ್ರೀ ನೋಡ್ಬಾರ್ದು. ಅದರಿಂದ ಹೊಡ್ತಾ ಬೀಳತ್ತೆ ಎಲ್ಲರಿಗೂ. ಈಗ ಹೊಸ ವರ್ಷಕ್ಕೆ ₹2,000 ಹಾಕ್ಬಾರ್ದು. ಆಯ್ತಾ ಬಸ್ ಫ್ರೀನೂ ಇರಬಾರ್ದು ಅಂದಾಗ ಎಲ್ಲ ಅಂಬೇಡ್ಕರ್ ನಿಗಮಕ್ಕೆ ಎಲ್ಲ ದೇವರದಾಸ್ ನಿಗಮಕ್ಕೆ ಇರಿಸಲ್ಲ ಲಿಂಗಾಯತರಿಗೆಲ್ಲ ಲೋನ್ಗೆಲ್ಲ ಸೌಲಭ್ಯ ಸಿಗ್ತದೆ. ಒಂದು ಬೋರ್ ಸುದಕ್ಕಾಗಲ್ಲ. ಗೌರ್ಮೆಂಟ್ ಪಂಚಾಯತ್ ಕಡೆ ಮನೆ ಬಿ ಒಂದು ಬರ್ಲಾಗ ಅವೆಲ್ಲ ಫ್ರೀ ಯಾಕೆ ಫ್ರೀ ಮಾಡ್ಬೇಕು? ಈಗ 5 ಗ್ಯಾರಂಟಿಗಳು ಕೊಟ್ಟರಲ್ರಿ. ಗ್ಯಾರಂಟಿ ಕೊಟ್ಟು ಗ್ಯಾರಂಟಿ ಯಾಕೆ ತೆಗಿಬೇಕು? ಗ್ಯಾರಂಟಿಗಳು ಏನ್ ತಗೋ ಏನ್ ಕೊಟ್ಟಾನ? 5 ಗ್ಯಾರಂಟಿ ಏನ್ ಕೊಟ್ಟಾನ? ಅದೇ ಹೇಳುತ್ತದೆ ಯಾಕೆ ಏನ್ ಕೊಟ್ಟಾನ? ಫ್ರೀ ಮಾಡಬಾರ್ದು. ಧನಲಕ್ಷ್ಮಿ ರೊಕ್ಕ ಹಾಕ್ಬಾರ್ದು. ರೈತರಿಗೆ ನಾವು ಬೋರೆಲ್ಲ ಸಾಲ ಮನ್ನಾ ಮಾಡ್ಬೇಕಿತ್ತವ. ಗ್ಯಾರಂಟಿ ಏನು ಮಾಡಬಾರ್ದು. ಗ್ಯಾರಂಟಿ ಬದಲಿ ಸಾಲ ಮಾಡ್ಬೇಕು. ಅವ ರೈತರ ಮಗ ಅದ, ಇವ ಏನ್ ಮಾಡ್ತಾನ? ತೆಗೀರಿ.